ನಾರ್ಮಲಾಗಿ ಆನೆಗಳ ಮೈ ಈ ಟೈಮಲ್ಲಿ ಒಂಥರ ಬಂಡೆ ಥರ ಟರ್ನ್ ಓವರ್ ಆಗಿ ಹೋಗುತ್ತೆ. ಈ ಮದ ಬಂದಿರೋ ಆನೆ ಬಾಡಿ ಹೆಂಗಾಗೋಗಿರುತ್ತೆ ಅಂದರೆ ಅದಕ್ಕೆ ಗೊತ್ತಾಗಲ್ಲ. ಅದಕ್ಕೆ ಅದು ಅಷ್ಟು ಒಂದು ಟೆರರು. ಆದರೆ ನನ್ನ ಮಾತು ಕೇಳ್ತಾನೆ, ತೊಂದರೆ ಇಲ್ಲ, ಏನೋ ಗೊತ್ತಿಲ್ಲ, ಒಂದು ಪ್ರೀತಿಗೆ ಬೆಲೆ ಕೊಡ್ತಾನೆ. ನೋಡ್ತಾ ಇರಿ ಹೆಂಗಿದ್ದಾನೆ. ಏಯ್ ನಮಸ್ಕಾರ ಎಲ್ಲರಿಗೂ. ತುಂಬ ದಿನ ಆಯಿತು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಮಾಡೋದೆ. ಯಾರು ಬೇಜಾರು ಮಾಡ್ಕೋಬೇಡಿ ಆಯಿತಾ. ನಿಮ್ಗೆ ಗೊತ್ತಿತ್ತು ನಾವು ಬೇರೆ ಒಂದು ಕ್ಯಾಂಪಲ್ಲಿದ್ದೋ. ಆ ಕ್ಯಾಂಪಲ್ಲಿ ತುಂಬ ಪ್ರಾಬ್ಲಮ್ಮು, ವೀಡಿಯೋ ಮಾಡೋಕ್ಕೆ ಬಿಡ್ತಾ ಇತ್ತಿಲ್ಲ, ಬಾಯಿಗೆ ಬಂದಂಗೆ ಬೈತಾಯಿದ್ರು ಡಿಪಾರ್ಟ್ಮೆಂಟ್ ಅವರು. ಹಂಗಾಗಿ ನಮ್ಮ ಕ್ಯಾಂಪ್ ಹೋಗೋ ತನಕ ವೀಡಿಯೋ ನಾನು ಮಾಡಿಲ್ಲ. ಸದ್ಯಕ್ಕೆ ಒಂದು ವಾರ ಆಯಿತು ನಮ್ಮ ಕ್ಯಾಂಪಿಗೆ ಬಂದು ಆಯಿತಾ. ಇಲ್ಲಿಂದ ನಿಮಗೆ ಆದಷ್ಟು ವೀಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಆಯಿತಾ. ಸಮಸ್ಯೆಗಳು ಒಂದಲ್ಲ ಒಂದು ಸಮಸ್ಯೆ ಬರ್ತಾಯಿದೆ, ಏನಕ್ಕಾದರೆ ಗೊತ್ತಿಲ್ಲ. ಇದ್ದಿದ್ದನ್ನೇ ಇದ್ದಂಗೆ ನೇರ ನುಡಿಯಾಗಿ ನಾವು ಹೇಳ್ಬಿಡ್ತೀವಲ್ಲ, ಹಾಗಾಗಿ ನಮಗೆ ಸಿಕ್ಕಾಪಟ್ಟೆ ತೊಂದರೆ ಅಂತಲೇ ಇಟ್ಕೊಳ್ಳಿ. ಇವಾಗ ಜಸ್ಟ್ ಊಟ ಮಾಡಿ ಇವಾಗ ನಮ್ಮ ಅಣ್ಣ ಹತ್ರ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ. ನಿಮಗೆ ಒಂದು ಸರ್ಪ್ರೈಸ್ ವೀಡಿಯೋ ಅಂತಲೇ ಇಟ್ಕೊಳ್ಳಿ. ಏನಂತ ಕೊನೆ ತನಕ ನೋಡಿ ಗೊತ್ತಾಗುತ್ತೆ, ಬನ್ನಿ. ಆದರೆ ಒಂದು ವಿಷಯ ಏನಂದರೆ ಈ ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಜವಾಗಲೂ ಬಡವ್ರ ಮಕ್ಕಳನ್ನ ಯಾರು ಬೆಳೆಯೋಕ್ಕೆ ಬಿಡಲ್ಲ, ಅದಂತೂ ಸತ್ಯದ ವಿಷಯ. ಏನಕ್ಕಾದ್ರೆ ನನಗೂ ಗೊತ್ತಿಲ್ಲ. ಆದಷ್ಟು ತುಂಬ ಸಮಸ್ಯೆ ಆಯಿತಾ, ತುಂಬ ಸಮಸ್ಯೆ. ಆದರೆ ಒಂದಲ್ಲ ಒಂದು ಯಾರಾದರೂ ಹೇಳ್ಕೊಟ್ಟು ಒಂದು ಒಳ್ಳೆ ರಂಪ ರಾಮಾಯಣ ಆಯಿತಾ. ತುಂಬ ಪ್ರಾಬ್ಲಮ್ಗಳೇ ಆಗ್ತಾಯಿತ್ತು ಅಪ್ಪ. 6 ತಿಂಗಳು ನನಗೆ ಒಳ್ಳೆ ಅಂತ ನರ್ಕದಲ್ಲಿದ್ದಂಗೆ ಅನಿಸ್ಬಿಡ್ತು ಆಯಿತಾ. ಏನಕ್ಕಾದರೆ ಎಲ್ಲ ಒಂದೇ ಸತಿ ನನ್ನನ್ನೇ ಟಾರ್ಗೆಟ್ ಮಾಡಿಬಿಟ್ರು ಆಯಿತಾ. ಏನಕ್ಕಾದರೆ ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಿದ್ದೆ ಅಂತ. ಏನೋ ಓಡ್ತೈತಲ್ಲಪ್ಪ. ಆಗಿ ಹೋದ್ರೆ ಮುಗೀತು ಕತೆ. ಇಲ್ಲ ಓಡೋಗ್ಬಿಡ್ತಲ್ಲಪ್ಪ. ಅದನ್ನ ಹಿಡಿಯೋಕ್ಕಾಗಲ್ಲ ಬಿಡಿ, ಅದೇನಂತ ಗೊತ್ತಿಲ್ಲ. ಓಯಪ್ಪ, ದೊಡ್ಡ ಕಾಡು ಇದು, ಸಿಕ್ಕಾಕೊಂಡೆ ನುಗ್ಗೋಕ್ಕಾಗಲ್ಲ. ಕಾಡಂದರೆ ದಾರಿ ಇಲ್ಲ, ದಾರಿಯಲ್ಲಿ ಹೋಗೋದು ಸಮಸ್ಯೆ. ಏನು ಹೇಳ್ತಿದ್ದಲ್ಲ ಅದೇ, ಎಲ್ಲ ಟಾರ್ಗೆಟ್ ಮಾಡಿಬಿಟ್ಟಿದ್ರು ಸಡನ್. ಎಲ್ಲ ವಿಷಯ ನಿಮ್ಗೆ ಹೇಳೋಣ. ಒಂದಲ್ಲ ಒಂದು ರೀತಿಯಲ್ಲಿ ನನ್ನ ಟಾರ್ಗೆಟ್ ಮಾಡಿಬಿಟ್ಟಿದ್ರು. ತುಂಬ ಬೇಜಾರಾಗೋ ವಿಷಯ ಏನಂದರೆ, ನಮ್ಮನ್ನ ಹುಡ್ಕೊಂಡು ನಮ್ಮ ಫಾಲೋವರ್ಸು, ಸಬ್ಸ್ಕ್ರೈಬರ್ಸ್, ನಮ್ಮ ಫ್ರೆಂಡ್ಸ್ ಅಂತ ಇಟ್ಕೊಳ್ಳಿ, ನೋಡೋಕ್ಕೆ ಬಂದರು ಯಾರನ್ನ ಒಳಗೆ ಬಿಡ್ತಾಯಿದ್ದಿಲ್ಲ. ಏನೋ ದೊಡ್ಡ ಟೆರರಿಸ್ಟ್ ಥರ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಆ ಕ್ಯಾಂಪಲ್ಲಿ. ಸಿಕ್ಕಾಪಟ್ಟೆ ಬೇಜಾರು. ಎಷ್ಟು ಬೇಜಾರು ಅಂದರೆ, ಒಂದು ವಿಷಯ ಏನಂದರೆ, ನಾವು ಎಲ್ಲಿ ಇರ್ತೀವೋ ಈಗಿರ್ತೀವೋ ಗೊತ್ತಿಲ್ಲ, ನಮ್ಮನ್ನ ಅರ್ಥ ಮಾಡ್ಕೊಂಡಿರೋ ಜಾಗದಲ್ಲಿ ಇದ್ದರೆ ಜನ ಕೆಟ್ಟವರೇ ಆಗಲ್ಲ ಒಳ್ಳೆಯವರಾಗಿ, ನಾವು ಅರ್ಥ ಮಾಡ್ಕೊಂಡಿರೋ ನಮ್ಮ ಜಾಗದಲ್ಲಿ ಇದ್ದರೆ ನಾವು ತುಂಬ ಸೇಫ್ಟಿಯಾಗಿರ್ತೀವಿ, ತುಂಬ ಆರಾಮಾಗಿರ್ತೀವಿ. ನೋಡಿದ್ರ ನಮ್ಮ ಹುಲಿನ ಒಂದು ಅರ್ಧ ಗಂಟೆ ಬಿಟ್ಟಿದ್ದಕ್ಕೆ ಏನು ಮಾಡಿದ್ದಾನೆ ಅಂದರೆ, ಇಲ್ಲಿದ್ದ ಮರ ಗಿಡನೇ ಉಡಿ ಎತ್ಬಿಟ್ಟವನೇ. ಯಾಕೆಂದರೆ ಇವನಿಗೆ ಮದ ಬಂದಿದೆ ಆಯಿತಾ. ನೋಡ್ತಾ ಇರ್ಬೋದು. ಬಂದು ಆಯಿತು ಒಂದು 15 ದಿನ ಮೇಲೆ ಆಯಿತು. ಆ ಒಂದು ರೀಸನಿಗೆ ನಮ್ಮನ್ನ ಈ ಕ್ಯಾಂಪಿಗೆ ಕಳಿಸಿದ್ದಾರೆ. ಅಂದರೆ ಮದ ಅನ್ನೋದು ಆ ಕ್ಯಾಂಪಿಂದ ಒಂದೆರಡು ಗಂಡಾನೇ ಇತ್ತು. ಆ ಗಂಡಾನ ಓಡ್ಸೋಣಂತ ಹೋಗಿದ್ದೋ. ಆ ಒಂದು ಸಮಯದಲ್ಲಿ ಏನಾಯ್ತಂದರೆ, ನಮ್ಮ ಜಯಂತಿಗೆ ಮತ್ತು ಇವನಿಗೆ ಸಣ್ಣ ಫೈಟ್ ಆಗೋಯಿತು, ಜಗಳ ಆಯಿತು. ಆ ಒಂದು ರೀಸನಿಂದ ನಮ್ಮ ಕ್ಯಾಂಪಿಗೆ ನಮ್ಮನ್ನ ಕಳಿಸಿದ್ದಾರೆ. ನೋಡ್ತಾ ಇರ್ಬೋದು, ಫುಲ್ ಮದ ಆಯಿತಾ. ಈ ಒಂದು ಟೈಮಲ್ಲಿ ತುಂಬ ಆನೆಗಳಿಗೆ ಮದ ಅನ್ನೋದು ಸ್ಟಾರ್ಟ್ ಆಗಿರುತ್ತೆ. ಆಲ್ಮೋಸ್ಟ್ ಅವನು ಈಸಿಯಾಗಿಯೇ ಬಿಡೋಕ್ಕಾಗಲ್ಲ, ಏನಕ್ಕಾದರೆ ಜೊತೆಲೇ ಇರಬೇಕು, ಇಲ್ಲಾಂದರೆ ಕಟ್ಟಾಕಿ ಎಲ್ಲಾದರೂ ಹೋಗಬೇಕು ಆಯಿತಾ. ಇವನ್ನ ಬಿಟ್ಟು ಆ ಕಡೆ ಹೋದರೆ ಒಂದೇ ರೈಸ್ ಆಗೋಯ್ತಾನೆ. ಮತ್ತು ಮದ ಬಂದಾಗ ನಮ್ಮ ಆನೆದು ಸ್ವಭಾವ ಹೇಳ್ಬೇಕಂದ್ರೆ, ಮದ ಬಂದಿಲ್ಲ ಅಂದರೆ, ಮದ ಇಲ್ಲದ ಟೈಮಲ್ಲಿ ತುಂಬ ಸಾಫ್ಟಾಗಿರ್ತಾನೆ, ಏನು ತೊಂದರೆ ಇಲ್ಲ, ಆರಾಮಾಗಿರ್ತಾನೆ, ಎಲ್ಲರ ಮಾತು ಕೇಳ್ತಾನೆ. ಆದರೆ ಮದ ಬಂತಂದರೆ ಯಾರೂ ಮಾತು ಕೇಳಲ್ಲ. ಇವನಕ್ಕಿಂತ ಕೆಟ್ಟವನು ಯಾರೇ ಇಲ್ಲ ಅಂತ ಅಂದ್ಕೊಳ್ಳಿ. ಅಷ್ಟು ಒಂದು ಟೆರರು. ಆದರೆ ನನ್ನ ಮಾತು ಕೇಳ್ತಾನೆ, ತೊಂದರೆ ಇಲ್ಲ, ಏನೋ ಗೊತ್ತಿಲ್ಲ, ಒಂದು ಪ್ರೀತಿಗೆ ಬೆಲೆ ಕೊಡ್ತಾನೆ. ನೋಡ್ತಾ ಇರಿ ಹೆಂಗಿದ್ದಾನೆ. ಏಯ್ ಬಂದು ಹಂಗೆ ಎದೆಗೆ ಬಂದು ಬಿದ್ದು ಬಿಡ್ಬೇಕಂತೆ. ನನಗೇನೆ ಭಯ ಆಗುತ್ತೆ ಒಂದೊಂದು ಟೈಮಲ್ಲಿ ನೋಡುವಾಗ. ಏನಕ್ಕಾದ್ರೆ ಇವನು ಅಷ್ಟೊಂದು ಟೆರರಪ್ಪ. ಇವನ ಹತ್ರ ಯಾರು ಬರಲ್ಲ. ಏನಕ್ಕಾದರೆ ಒಂದು ಪಕ್ಷದಲ್ಲಿ ಇನ್ನೊಂದು ನಮ್ಮ ಜಯಂತಿ ಇದೆ ಅಲ್ವಾ, ಅವನ ನಂಬೋದು. ಆದರೆ ಇವನನ್ನು ನಂಬೋಕ್ಕೆ ತುಂಬ ಜನ ಭಯ ಪಡ್ತಾರೆ. ಏನಕ್ಕಾದ್ರೆ ಇವನ ಹತ್ರ ಬರೋಕ್ಕೂ ಭಯ ಪಡ್ತಾರೆ. ಏನಕ್ಕಾದ್ರೆ ಅಷ್ಟೊಂದು ಇವನು
ಸರಿ ಇಲ್ಲ ಗುರು, ಇವನು ತುಂಬ ಡೇಂಜರ್. ಇವನು ಮದ ಬಂದಾಗ ಏನಂತನೂ ಹೇಳೋಕ್ಕಾಗಲ್ಲ. ಲೈ ಏನಂತಮ್ಮ ಅಂತಮ್ಮ ಏನಂತಮ್ಮ, ಅಯ್ಯಪ್ಪ ಆ ಥರ ನೋಡಿದ್ರ ಹತ್ತತ್ರ ಬರ್ತಾಯಿದ್ದಾನೆ. ಫುಲ್ ಬೈಲ್ ಮಾಡ್ಬಿಟ್ಟವನೇ, ತೊಂದರೆ ಇಲ್ಲ. ಮದ ಬಂದಿದ ಮೇಲೆ ಅಷ್ಟೇ. ಇವಾಗ ಬಿಟ್ಟರೆ ಸಾಕು, ಇವಾಗ ಬಿಟ್ಟರೆ ಡೈರೆಕ್ಟಾಗಿ ಹುಡ್ಕೊಂಡು ನಮ್ಮ ಜಯಂತ್ನ ಹೋಗೋದೇ ಇವನ ಕೆಲಸ. ಸಿಕ್ಕಾಪಟ್ಟೆ ತೊಂದರೆ ಈ ಮದ ಟೈಮಲ್ಲಿ ಆನೆಗಳನ್ನ ನೋಡೋದಾದರೆ. ಇಲ್ಲಿ ಏನಂದರೆ ಒಂದು ಈ ವಿಷಯ ಹೇಳ್ತೀನಿ, ಒಂದು ಮದ ಬಂದ ಆನೆನ ಯಾವ ಥರ ಟ್ರೀಟ್ ಮಾಡಬೇಕು ಅನ್ನೋದೇ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಆಯಿತಾ. ಒಳ್ಳೆ ನಾರ್ಮಲ್ ಆನೆ ಥರನೇ ನೋಡ್ಕೊಳ್ಳೋಕೆ ಹೇಳ್ತಾರೆ. ಅಯ್ಯೋ ಕರ್ಕೊಂಡು ಬಿಚ್ಚಲೇಬಾರ್ದು ಈ ಟೈಮಲ್ಲಿ. ಒಂದು ಲೆಕ್ಕದಲ್ಲಿ ಆನೆನ ಕ್ಯಾಂಪಿಂದ ಈಚೆ ಕರ್ಕೊಂಡೇ ಬರಬಾರ್ದು ನಮ್ಮ ಒಂದು ಇದರಲ್ಲಿ. ಆದರೆ ಈ ಕಡೆ ಬಂದರೆ ಸ್ವಲ್ಪ ಫ್ರೀಯಾಗಿರುತ್ತೆ, ಮತ್ತು ತಿನ್ನೋಕ್ಕೆ ಏನಾದರೂ ಸಿಗುತ್ತೆ ಅನ್ನೋ ಒಂದೇ ಒಂದು ರೀಸನ್ಗೆ ಕಾಡಿಗೆ ಕರ್ಕೊಬಂದು ಬಿಡೋದು. ಇವರು ಬಿಟ್ಟರು ಏನು ಮಾಡ್ತಾರೆ ಅಂದರೆ, ಇವ್ರನ್ನ ಸ್ವಲ್ಪ ಹೊತ್ತು ಇರಿಯಪ್ಪ ಅಂದರೆ ಒಂದು 5 ನಿಮಿಷ ಬಿಟ್ಟು ಆ ಕಡೆ ಹೋಗ್ಬಿಟ್ರೆ ಹೆಂಗೆ ಗೊತ್ತಾ ಮಾಡ್ತಾನೆ, ಬೇರೆ ಹಳೆ ಆನೆ ಜಾಡುಗಳು, ಅಂದರೆ ಹಳೆ ಆನೆ ಬಂದು ಹೋಗಿರ್ತಲ್ವ ಅದರ ಒಂದು ಜಾಡುಗಳು, ಮತ್ತು ನಮ್ಮ ಸಾಕಿರೋ ಆನೆ ಎಲ್ಲಿ ಇರುತ್ತೆ ಗಂಡ ಆನೆ ಅದ್ರ ಹತ್ರ ಓಡೋಗ್ಬಿಡೋದು, ಆ ಥರ ಎಲ್ಲ ಮಾಡ್ತಾನೆ. ಅಂದರೆ ಸ್ಮೆಲ್ ತಗೊಂಡು ಹೋಗ್ಬಿಡ್ತಾನೆ. ಊಟ ಮಾಡಿ ಬರೋಷ್ಟರಲ್ಲಿ ಕಟ್ಟಾಕಿ ಹೋಗೋಣಂತ ಕಟ್ಟಾಕಿ ಹೋಗಿದ್ದಕ್ಕೆ ನೋಡಿ ಆ ಮರನೆಲ್ಲ ಬೀಳಿಸಿ ಫುಲ್ ಹಬ್ಬ ಮಾಡಿದ್ದಾನೆ. ಅಂದರೆ ನಾರ್ಮಲ್ಲಾಗಿ ಎಲ್ಲ ಆನೆಗಳು ಇದೇ ಪರಿಸ್ಥಿತಿಲಿ ಇರುತ್ತೆ ಮದ ಬಂದಾಗ. ನಾರ್ಮಲ್ಲಾಗಿ ಏನಕ್ಕಾದರೆ ಆನೆಗಳ ಗುಣ ಹಂಗೆ ಅಲ್ವಾ, ಮದ ಬಂದಾಗ ಯಾರು ಮಾತು ಕೇಳಲ್ಲ. ಕೆಲವೊಂದು ಆನೆಗಳು ಇಂಥ ಆನೆಗಳನ್ನ ಮಾತ್ರ ನಮ್ಮ ಅಣ್ತಮ್ಮನ ಥರ ಆನೆಗಳನ್ನೆಲ್ಲ ಕ್ಯಾಂಪಲ್ಲೇ ಇಡಬೇಕು ಒಂದು ಲೆಕ್ಕದಲ್ಲಿ, ಕಾಡಿಗೆ ಕರ್ಕೊಂಬರೋಂಗಿಲ್ಲ. ಇದೇ ಮೇಯ್ನು ಒಳ್ಳೆಯದು ನನ್ನ ಪ್ರಕಾರ. ಆದರೆ ಕ್ಯಾಂಪಲ್ಲಿ ಇದ್ದರೆ ಇದಕ್ಕೆ ಊಟ ಸಿಗಲ್ಲ. ಸಂಜೆ ಸಿಗುತ್ತೆ, ಸಂಜೆಗೆ ಒಂದು ಲೋಡ್ ತೊಗೊಬಂದು ಹಾಕ್ತಾರೆ. ಬೆಳಗ್ಗೆಯಿಂದ ಹಿಡಿದು ಸಂಜೆ ತನಕ ಏನು ತಿನ್ನುತ್ತೆ, ಕಾಡಲ್ಲೇ ತಗೊಬಂದು ಬಿಟ್ಟು ಬಿಡೋದು. ಆದರೂ ಅಲ್ಪ ಸ್ವಲ್ಪ ತಿನ್ಕೊಂಡು ಅಲ್ಪ ಸ್ವಲ್ಪ ಇದು ಮಾಡ್ಕೊಂಡು ಹೋಯ್ತಾನೆ ಆಯಿತಾ. ಇವನ ಹತ್ರ ಯಾರು ಬರಲ್ಲ, ನೋಡ್ತಾ ಇರ್ಬೋದು. ಲುಕ್ಕೇ ಒಂಥರ ಚೇಂಜ್ ಆಗಿಬಿಟ್ಟಿದೆ ನಮ್ಮ ಆನೆದು, ಭಯಂಕರ ಲುಕ್ ಅಂತಲೇ ಇಟ್ಕೊಳ್ಳಿ. ಎಲ್ಲ ಭಯ ಪಡ್ತಾರೆ, ನಮ್ಮ ಕ್ಯಾಂಪನ್ನೇ ನಡುಗುತ್ತೆ ಈ ಟೈಮಲ್ಲಿ. ಎಲ್ಲಪ್ಪ ಬರ್ತಾಯಿದ್ದಾನೆ ಅಂತ. ಇನ್ನೊಂದು ವಿಷಯ, ಇವನಿಗೆ ಇನ್ನೊಂದು ಹೆಸರು ಇಟ್ಟಿದ್ರು ಮುಂಚೆ, ಕಂದನಾಯಕ್ ಅಂತ ಇವನು ಇನ್ನೊಂದು ಹೆಸರು ಇಟ್ಟಿದ್ರು. ಏನಪ್ಪ ನಿಮ್ಮ ಆನೆನ ತೊಳೆದಿಲ್ಲ ಅಂತ ಯಾರು ಬೇಜಾರು ಮಾಡಬೇಡಿ, ಎಷ್ಟೇ ನೀಟಾಗಿ ತೊಳೆದ್ರು ನಿಮ್ಮ ಮಗಂದು ಇದು ಫೈಟ್ ಆಗಿಬಿಟ್ಟು ಫ್ರ್ಯಾಕ್ಚರ್ ಆಗಿದ್ದು. ಅಲ್ಲಿ ಅದೊಂದು ಸೊಂಡ್ಲ ಹತ್ರ ಸ್ವಲ್ಪ ಗಾಯ ಆಗಿದೆ ಅಲ್ವಾ. ಜಯಂತ್ ಮತ್ತು ಇವನು ಫೈಟ್ ಆಗಿಬಿಟ್ಟು ಸ್ವಲ್ಪ ಫ್ರ್ಯಾಕ್ಚರ್ ಆಯಿತು. ಲೈ ಅರೆ ನೋಡಿ ಆ ಥರ ಒಂದು ಪರಿಸ್ಥಿತಿ, ಗಾಯ ಆಗಿಬಿಟ್ಟಿದೆ ಅಲ್ಲಿ ಸ್ವಲ್ಪ. ಅದಕ್ಕೆ ಸ್ವಲ್ಪ ಇದಾಕಿದ್ದೀವಿ. ಆ ಕಡೆಲ್ಲ ಮಸೀನೆ ಉಜ್ಕೊಂಡಿರೋದು ಮರನೆಲ್ಲ ತಳ್ಳಿಬಿಟ್ಟು ನೀಟಾಗಿ ಸ್ನಾನ ಮಾಡಿಸಿ ತಗೊಬಂದು ಹಾಕಿರೋದು ಇಲ್ಲಿ ಬಿಟ್ಟಿರೋದು. ಆದರೂ ಇವನು ಫುಲ್ಲು ಇದು ಮಾಡಿಬಿಟ್ಟಿದ್ದಾನೆ. ಇನ್ನು ನನ್ನ ಫೋನಲ್ಲಿ ಸ್ಟೋರೇಜ್ ಇಲ್ಲ ಆಯಿತಾ, ಫುಲ್ ಸ್ಟೋರೇಜ್ ಇಲ್ಲ. ಏನು ನೋಡಿ ಎಷ್ಟು ಹತ್ತತ್ರ ಬರ್ತಿದ್ದಾನೆ ಅಂತ. ಒಂದೊಂದು ಸತಿ ನನಗೇನು ಭಯ ಆಗುತ್ತೆ. ಏನಕ್ಕಾದರೆ ಇವನಿಗೆ ಸ್ಟಾರ್ಟಲ್ಲಿ ಎರಡನೇ ಮದ ಬರ್ತಾ ಇರೋದು. ಅಂದರೆ ಫಸ್ಟಿಂದನೂ ಮದ ಇಲ್ಲ. ಫಸ್ಟಿಂದ ಮದ ಅಂದರೆ ಒಂದು ವಿಷಯ ಕರೆಕ್ಟಾಗಿ ಹೇಳ್ತೀನಿ ಕೇಳಿ. ಇವಾಗ ಫಸ್ಟಿಂದ ಮದ ಬರ್ತಾಯಿದ್ರೆ ಆನೆಗಳಿಗೆ ಆ ಮದನ ಕಂಟ್ರೋಲ್ ಮಾಡೋ ಒಂದು ಕೆಪಾಸಿಟಿ ಇರುತ್ತೆ. ಅಂದರೆ ಮದದಲ್ಲಿ ಯಾವ ಥರ ಇರಬೇಕು, ಯಾವ ಥರ ನಡ್ಕೋಬೇಕು ಅನ್ನೋ ಒಂದು ಕಂಟ್ರೋಲ್ ಇರುತ್ತೆ. ಅಂದರೆ ಕೋಪನ ಕಂಟ್ರೋಲ್ ಮಾಡೋ ಶಕ್ತಿ ಇರುತ್ತೆ. ಮದ ವರ್ಷ ತೆಗಿಯೋ ಆನೆಗೆ ಆ ಮದನ ಕಂಟ್ರೋಲ್ ಮಾಡೋಕ್ಕೆ ಗೊತ್ತಿರುತ್ತೆ. ಆದರೆ ಸಡನ್ನಾಗಿ ಹೊಸದಾಗಿ ಮದ ಬಂದರೆ ಆನೆಗಳಿಗೆ ಕಂಟ್ರೋಲ್ ಮಾಡೋಕ್ಕೆ ಗೊತ್ತಾಗಲ್ಲ. ಅದೇ ಥರ ಇವನು ಅಷ್ಟೇ. ಇವನಿಗೆ ಸಡನ್ನಾಗಿ ಇವಾಗ ಹೊಸ ಮದ ಅಲ್ವಾ, ಇವನಿಗೆ ಅವನನ್ನೇ ಕಂಟ್ರೋಲ್ ಮಾಡೋಕ್ಕೆ ಗೊತ್ತಾಗ್ತಾಯಿಲ್ಲ. ಎಂಥ ಪುಣ್ಯಗೆ ನಮ್ಮನ್ನ ಹೊಡೆದಿಲ್ಲ, ಅದು ಖುಷಿ ಪಡಬೇಕು. ಇಲ್ಲ ಅವನ್ನ ಕಂಟ್ರೋಲ್ ಮಾಡೋಕ್ಕೆ ಬರ್ತಾಯಿಲ್ಲ ಅವನಿಗೆ, ಇನ್ನು ಅಂದಾಜು ಗೊತ್ತಾಗ್ತಾಯಿಲ್ಲ. ಇನ್ನೊಂದು 2-3 ಸಾರಿ, ಅಂದರೆ ಇನ್ನೊಂದು 2-3 ವರ್ಷ ಇದೇ ಥರ ಕಂಪಲ್ಸರಿ ಮದ ಬರ್ತಾಯಿದ್ರೆ ಅವ್ನಿಗೆ ಗೊತ್ತಾಗೋಯ್ತದೆ. ಆ ಮದನ ಕಂಟ್ರೋಲ್ ಮಾಡೋಕ್ಕೆ ಅವ್ನಿಗೆ ಗೊತ್ತಾಗೋಯ್ತದೆ. ಇವಾಗ ಮದನ ಕಂಟ್ರೋಲ್ ಮಾಡೋಕ್ಕಾಯ್ತಿಲ್ಲ, ಬರೀ ಜಗಳ, ಹೊಡಿಬೇಕು ಅಷ್ಟೇ. ಯಾರೇ ಸಿಕ್ಕಿದ್ರೂ ಅವ್ರ ಮೇಲೆ ಜಗಳ ಹೋಗಬೇಕು, ಯಾವ್ದು ಆನೆ ಕೊಂಡ್ರೆ ಅವ್ನ ಮೇಲೆ ಫೈಟ್ ಮಾಡಬೇಕು, ಆ ಥರ ಒಂದು ಪರಿಸ್ಥಿತಿ. ನಮ್ಮ ಜಯಂತ್ ಮೇಲೇ 3-4 ಸತಿ ಹೋಗಿ, ಅದಕ್ಕೂ ಮದನೇ, ನಮ್ಮ ಜಯಂತ್ಗೂ ಮದ, ಇವನಿಗೆ ಈ ಸತಿ ಇಬ್ಬರಳಿಗೆ ಸೇಮ್ ಮದ ಬಂದುಬಿಟ್ಟಿದೆ. ಮದ ಬಂದ್ಬಿಟ್ಟು ಆನೆನ ಕ್ಯಾಂಪಲ್ಲಿ ಇಟ್ಟಿದ್ದೀವಿ, ಇದನ್ನ ತಗೊಬಂದು ಕಾಡಲ್ಲಿ ಇಟ್ಟಿದ್ದೀವಿ, ಅಷ್ಟೇ ಡಿಫ್ರೆಂಟು, ಇನ್ನೇನು ಡಿಫ್ರೆಂಟ್ ಇಲ್ಲ. ನೋಡ್ತಾ ಇರ್ಬೋದು ಇವನ ಒಂದು ಆಟಗಳು ಯಾವ ರೀತಿ ಇದೆ ಅಂತ. ಮತ್ತು ಎಲ್ಲರ ಹತ್ರ ಕ್ಷಮೆ ಕೇಳ್ತೀನಿ, ಯಾಕಂದರೆ ತುಂಬ ದಿನ ಆಯಿತು ಪಾಪ. ನೀವು ನನಗೆ ಎಷ್ಟೊಂದು ಸಪೋರ್ಟ್ ಕೊಟ್ಟು ಇಷ್ಟೊಂದು ಎತ್ತರಕ್ಕೆ ನನ್ನ ಕರ್ಕೊಬಂದು ಬಿಟ್ಟಿದ್ದೀರಾ ನಮ್ಮ ಜನ. ಅವರಿಗೆ ಕೇವಲ ಒಂದು ವಿಡಿಯೋ ಮಾಡಿ ತಿಳ್ಸೋಕ್ಕಾಗಿಲ್ಲ ಅಂದರೆ ಅದೇ ಒಂದು ಪ್ರಾಬ್ಲಮ್. ಅಂದರೆ ನಮ್ಮ ಆ ಒಂದು ಬೇರೆ ಕ್ಯಾಂಪಲ್ಲಿ ಇದ್ದಲ್ಲ, ಅದೇ ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಏನೋ ಒಂದು ಸಣ್ಣ ವಿಡಿಯೋ ಮಾಡಿದ್ರು ಅದಕ್ಕೆ 108 ಕಂಪ್ಲೀಟ್, ಅಂದರೆ 108 ಮಾತುಗಳು ಆಡ್ತಾಯಿದ್ರು, ಏನೇನೋ ಹೇಳ್ತಾಯಿದ್ರು. ಆ ಒಂದು ರೀಸನಿಗೆ ವಿಡಿಯೋ ಮಾಡೋಕ್ಕಾಯ್ತಾಯಿಲ್ಲ. ಆದಷ್ಟು ನಮ್ಮ ಆನೆ ಬಗ್ಗೆನೂ ತಿಳಿಸೋಣ, ಕಾಡು ಬಗ್ಗೆನೂ ತಿಳಿಸೋಣ, ಒಂದು ಬೇರೆ ವೀಡಿಯೋಸ್ ಮಾಡೋಣ. ಏನಕ್ಕಾದರೆ ಇಷ್ಟೊಂದು ಸಪೋರ್ಟ್ ಮಾಡಿ ಈ ಮಟ್ಟಿಗೆ ನಾನು ತಗೊಂಡು ಬಿಟ್ಟಿದ್ರೆ ಅಂದರೆ ಏನಾದರೂ ನಮ್ಮ ಜನಗಳಿಗೆ ತಿಳಿಸ್ಬೇಕಲ್ವ. ಆದಷ್ಟು
ನಿಮಗೆ ಏನಾದರೂ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಆಯಿತಾ. ಇವಾಗ ಹಿಂಗೆ ನೋಡ್ಕೋಬೇಡಿ ನಮ್ಮ ಆನೆನ ಆಯಿತಾ, ಯಾರೇನು ಅಂದ್ಕೊಳ್ಳಲ್ಲ ತಾನೆ. ಇವಾಗ ಇವನ್ನ ಕರ್ಕೊಂಡು ಹೋಗಬೇಕು ಆಯಿತಾ, ಅಲ್ಲಿ ಬಿಚ್ಚಬೇಕು ಚೈನು. ಅಂದರೆ ಒಂದು ಖುಷಿ, ಇಷ್ಟೇ ಮದ ಬಂದರೂ ನಮ್ಮನ್ನ ಮರ್ತಿಲ್ಲ. ಅಯ್ಯಪ್ಪ ಮರ್ತು ಬಿಟ್ಟಿದ್ರೆ ನನ್ನ ಕತೆ ಮುಗಿದೋಗೋದು ಯಾವಾಗನೋ. ಏನಕ್ಕಾದರೆ ಅಷ್ಟೊಂದು ಡೇಂಜರ್ ಈ ಮದ ಟೈಮಲ್ಲಿ ಆನೆಗಳು. ಮದ ಬಂದಾಗ ಹೆವಿ ಡೇಂಜರು. ಇವನಿಗೆ ದಂತ ಇದೆ ಗೊತ್ತಾ, ಈ ಮೇಯ್ನ್ ಈ ದಂತ ಮುಟ್ಟಿದ್ರೆ ಆಗಲ್ಲ. ಮದ ಟೈಮಲ್ಲಿ ದಂತ ಮುಟ್ಟಿದ ಮೇಲೆ ತೆಗೆದಂಗೆ ಹೊಡೆದು ಬಿಡ್ತಾನೆ. ಹೆಂಗಿದೆ ನೋಡಿ, ಲುಕ್ಕೇ ಹೆಂಗಿದೆ ನೋಡಿ, ಯಾವ ಥರ ಒಂದು ರಿಯಾಕ್ಷನ್ ಮಾಡ್ತಾನೆ. ಆ ಥರ ಒಂದು ಪರಿಸ್ಥಿತಿ ಪಾಪ. ಆನೆಗಳಿಗೆ ತಪ್ಪು ಹೇಳೋದಲ್ಲ, ನಾರ್ಮಲಾಗಿ ಅದು ಪ್ರಕೃತಿ ನಿಯಮ ಅಲ್ವಾ, ಮದ ಬರೋದು, ಈ ಥರ ರಿಯಾಕ್ಷನ್ ಆಗೋದು. ಸರಿ ಹೋಗುತ್ತೆ, ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ನಮ್ಮ ಕೆಲಸನ ನಾವು ಮಾಡ್ಕೊಂಡು ಹೋಗೋದು. ಅಂದರೆ ಇದು ತುಂಬ ರಿಸ್ಕಿ ಕೆಲಸ. ಈ ಥರ ಮದ ಇದ್ದಾಗ ಯಾರೂ ಆನೆನ ಬಿಚ್ಚಲ್ಲ. ಸರ್ವಿಸ್ ಇರೋ ಆನೆಗಳನ್ನ ಹಿಂಗೋ ಮೇಂಟೈನ್ ಮಾಡ್ಬೋದು. ಆದರೆ ಇದಕ್ಕೆ ಮದ ಬಂದಾಗ ಹೇಗಿರ್ಬೇಕಂದ್ರೆ ನಮ್ಮ ಆನೆಗೆ ಗೊತ್ತಿಲ್ಲ ಆಯಿತಾ. ಫುಲ್ಲು ನೋಡಿ, ಅಲ್ಲಿ ಫುಲ್ ಸರ್ಕಸ್ಸೇ ಮಾಡುತ್ತೆ, ಸುಮ್ಮನೆ ಕೀಟ್ಲೆ ಮಾಡ್ತಾ ಇರ್ತದೆ. ಆ ಥರ ಒಂದು ಪರಿಸ್ಥಿತಿ. ಹಳೆ ಆನೆಗಳಿಗೆ ಅದು ಮದನ ಕಂಟ್ರೋಲ್ ಮಾಡುತ್ತೆ, ಅದು ಗೊತ್ತಾಗುತ್ತೆ. ಆದರೆ ಇವನಿಗೆ ಗೊತ್ತಾಗಲ್ಲ. ಇದೇ ಫಸ್ಟು, ಇದೆ 2ನೇ ಮದ ಅಲ್ವಾ. ಜನವರಿಗೆ ಕಂಪಲ್ಸರಿ ಅವನಿಗೆ ಮದ ಬರಬೇಕಾಗಿತ್ತು. ಆದರೆ ನಾರ್ಮಲಾಗಿ ಇವಾಗ ನವಂಬರಲ್ಲೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಡಿಸೆಂಬರಲ್ಲೇ ಸ್ಟಾರ್ಟ್ ಆಗಿಬಿಟ್ಟಿದೆ ಮದ. ಪರವಾಗಿಲ್ಲ, ಇವಾಗ ಕರ್ಕೊಂಡೋಗೋ ಸಮಯ ಆಯಿತಾ. ಕರ್ಕೊಂಡೋಗ್ಬಿಟ್ಟು ನಿಮಗೆ ವೀಡಿಯೋ ಮಾಡ್ತೀನಿ ಇರಿ. ಕರ್ಕೊಂಡೋಗೋಣ. ನಾನು ಬಿಚ್ಚಬೇಕೀಗ ಅವನು. ಅರೆ ಕಾಡನ್ನಕ್ಕೆ ಈ ಮೈ ಎಲ್ಲ ಹೆಂಗೆ ಆಗುತ್ತೆ ನನಗೆ ತೋರಿಸ್ಕೊಟ್ಟೆ. ನಾರ್ಮಲಾಗಿ ಅರೆ ಎಲ್ಲ ಮುರಿದಾಕಿದ್ದಾನೆ, ಯಾರೇನು ಅಂದ್ಕೋಬೇಡಿ. ನಾರ್ಮಲಾಗಿ ಆನೆಗಳ ಮೈ ಈ ಟೈಮಲ್ಲಿ ಒಂಥರ ಬಂಡೆ ಥರ ಟರ್ನ್ ಓವರ್ ಆಗಿ ಹೋಗುತ್ತೆ. ಈ ಆ ಮದ ಬಂದಿರೋ ಆನೆ ಬಾಡಿ ಹೆಂಗಾಗೋಗಿರುತ್ತೆ ಅಂದರೆ ಅದಕ್ಕೆ ಗೊತ್ತಾಗಲ್ಲ. ಅದಕ್ಕೆ ಅದ್ರ ಮೈನೇ ಚೇಂಜ್ ಆಗೋಯ್ತದೆ, ಬಾಡಿ ಫುಲ್ಲು ಚೇಂಜ್. ಇಲ್ಲಿ ಪಕ್ಕದಲ್ಲಿ ಇರೋ ಮರನ ಉಡಿ ಎತ್ತಿದ್ದಾನೆ ಎಂಥ ಸ್ಟಾರಿಗೆ. ಇಲ್ಲಿ ಕಟ್ಟಿರೋ ಮರನ ಎಲ್ಲಾದರೂ ಪೀಸ್ ಮಾಡಿಲ್ಲ. ಬಿಚ್ಚಬೇಕು ಇವಾಗ, ಏನಂತೀರ? ಬಿಚ್ಚಿಬಿಟ್ಟು ಮೆಲ್ಲೆ ಆ ಕಡೆ ಮೇಯಿಸ್ಕೊಂಡು ಹಂಗೆ ಕರ್ಕೊಂಡು ಹೋಗೋಣ ಆಯಿತಾ. ಬಿಚ್ಚಿಬಿಟ್ಟು ನಿಮ್ಗೆ ವಿಡಿಯೋ ಮಾಡೋಣ ಆಯಿತಾ. ನೋಡಿ ಎಲ್ಲ ಈ ಕಡೆ ಎಲ್ಲ ರಂಪರಾಮಾಯಣ ಮಾಡಿಬಿಟ್ಟಿದ್ದಾನೆ. ಪರವಾಗಿಲ್ಲ ಬನ್ನಿ. ಮರದ ಹತ್ರ ಚೈನ್ ಮರ ಬಿದ್ದೋಗಿತ್ತು. ಲಾ ಲಾ ಸೈ ಅದನ್ನ ಎತ್ತಿ ಅವನ ಕೈಲ ಎತ್ತಿ ಹಾಕ್ಸ್ತಾ ಇದ್ದಾನೆ. ಹೊತ್ತು ಅವನೇ ಬೀಳ್ಸಿದ್ದು ಮರ ಅದು. ಅರೆ ಅರೆ ಅರೇ ಬಿತ್ತಮ್ಮ ಬಿತ್ತು. ಹಾಂ ಎತ್ತು ಆ ಕಡೆ ತಳ್ಳು. ಸಾಕು ಬಾ. ಇಲ್ಲಿ ನೋಡಿ, ಆ ಮರನ ಹೆಂಗೋ ನೀಟಾಗಿ ನಿಲ್ಲಿಸಿಲ್ಲ. ಒಂದು ಲೈಟಾಗಿ ನಿಲ್ಲಿಸ್ದ. ಈ ಮರಲ್ಲಿ ನಿಲ್ಸೋಕ್ಕಾಗಲ್ಲ, ಇದೆಲ್ಲ ಫುಲ್ ಪಲ್ಟೆ ಹೊಡೆದ್ಬಿಟ್ಟಿದೆ. ಇದನ್ನ ಬಿಚ್ಚಾಕ್ಬೇಕು ಇವಾಗ. ಇದೆಲ್ಲ ಅಡ್ಡನೇ ಇತ್ತು, ಇದನ್ನು ಸಿಕ್ಕಾಕೊಂಡಿದೆ, ಇಲ್ಲಿ ಒಳಗೆ ಸಿಕ್ಕಾಕೊಂಡಿದೆ. ಇದನ್ನ ಸೈಡಿಗೆ ಚೈನ್ ನಾನೇ ಎಳೆದುಬಿಟ್ಟು ಆಮೇಲೆ ಇದು ಮಾಡಬೇಕು ಇವಾಗ ಆಯಿತಾ. ಮತ್ತೆ ಮಾಡ್ತೀನಿ ರೀ. ನೋಡಿ ನಾರ್ಮಲಾಗಿ ಇವಾಗ ಚೈನೆಲ್ಲ ಬಿಚ್ಚಾಕಿದ್ದೀನಿ, ನೋಡ್ತಾರೆ ಎಲ್ಲ ಗುಡ್ಡ ಹಾಕಿದ್ದೀನಿ ಇಲ್ಲೇ. ಇವನ ಕೈಲಾಗೆ ಎತ್ತಿಸ್ಕೊಂಡು ದಾರಿ ಹಿಡ್ಕೊಂಡು ಹಿಂಗೆ ಮೆಲ್ಲ ಹೋಯ್ತೀವಿ ನಾವು. ಬೀಳ್ತದೆ ಅಂತ ಅದು ಬೀಳ್ತದೆ ಅಂದರೆ ಒಳ್ಳೆ ಕೆಲಸ. ಅದನ್ನ ಮುರಿದಾಕಿರೋದು. ಚೈನ್ ತೆಗೆದ್ನ. ನಾವೇ ನಿಲ್ಲಿಸಿದ ಮರನ ಹಿಡ್ಕೊಂಡು ಆಟ ಆಡ್ತೀಯಾನೆ. ನಾರ್ಮಲಾಗಿ ಆನೆಗಳು ಏನು ಮಾಡುತ್ತೆ ಅಂದರೆ ಈ ಟೈಮಲ್ಲಿ ಕೋಪ ಅಲ್ವಾ, ಆ ಕೋಪನ ಇಂಥ ಮರ ಗಿಡ ಮೇಲೇ ಮುಗಿಸೋದು ತುಂಬ ಮದಾನೆಗಳು. ಮುರಿದಾಕೋ ಕೆಲಸನೇ. ನಾವೇನು ಮಾಡೋಕ್ಕಾಗಲ್ಲ. ಸೈ ಹತ್ತಾಗ ನೋಡಿ, ಹತ್ತಾಗ ಮರ ಬಿದ್ದೋಯ್ತು. ನಡಿ. ಇದು ತುಂಬ ರಿಸ್ಕಿ ಅಂತಲೇ ಇಟ್ಕೊಳ್ಳಿ. ದರೇ ಅದ್ನ್ಯಾಕ ಅದು ಲಾಕ್ ಆಯ್ತು. ಇಲ್ಲಿ ನಾನೇ ಬಿಡಿಸ್ಬಿಡ್ತೀನಿ. ನಾನೇ ಬಿಡಿಸ್ಬಿಡ್ತೀನಿ. ಚೈನ್ ಇಲ್ಲಿ ಲಾಕ್ ಹೋಗಿದೆ. ನಡಿ, ನಿಮ್ಮ ಜೊತೆನೇ ಇರಬೇಕಾಗುತ್ತೆ ಇವಾಗ. ನಾರ್ಮಲಾಗಿ ಏನಕ್ಕಾದರೆ
ಕ್ಯಾಂಪಲ್ಲಿ ನಮ್ಮ ಜಯಂತ್ ಇದ್ದಾನೆ. ಇವನ ಜೊತೆನೇ ಹೋಯ್ತಾ ಏನು ಮಾಡ್ತಾನೆ ಅಂದರೆ ಓಡಾಗಿ ಜಗಳ ಆದರೂ ಬಿದ್ದುಬಿಡ್ದೆ ಅವನ ಜೊತೆ. ಚೈಂದರೆ ದರ ಚೈಂದ್ರೆ